ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು PU ಕಾಲೇಜಿನ ಪ್ರಾರಂಭೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭೆ ಮೇಲೆ ವೇದಿಕೆ ಮೇಲೆ ಉಪಸ್ಥಿತ ಗೌರವಿತರು ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರಾದಂಥ ಮಮತಾ DS ಗಟ್ಟಿರವರೇ, ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು ಸದಸ್ಯರಾದಂಥ ಚಂದಾಸ್ ಕರ್ಕೇರವರೇ, ಕೂರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಬ್ಲಾಕಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಕಾಜವರವರೇ, ನಮ್ಮ ಗೌರವ ಚರ್ಚಿನ ನಮ್ಮ ಧರ್ಮ ಗುರುಗಳೇ, DDO ಆಗಿರುವಂಥ ರಾಜೇಶ್ವರಿ ಅವರೇ, ಕನಚೂರು ಮೋನಾಕನವರೇ, ನಮ್ಮ ಚಂದಶ್ ಮೋರ್ಲರ ಇಬ್ರಾಹಿಂ ಅಕ್ಕನವರೇ, ನಮ್ಮ ಹೈಸ್ಕೂಲ್ ನಮ್ಮ BO ಇನ್ಚಾರ್ಜ್ ಮಾಲತಿರವರೇ, ಅದೇ ರೀತಿ ನಮ್ಮ ಚಂದ ವಿದ್ಯಾರವರೇ, ಮುಂದಿರುವ ಎಲ್ಲ ನಮ್ಮ ಎಲ್ಲ ನಮ್ಮ ಪಂಚಾಯತ್ನ ಅಧ್ಯಕ್ಷ ಮತ್ತು ಎಲ್ಲ ಸದಸ್ಯರೇ, ಶಾಲಾ ಸಮಿತಿ ಅಧ್ಯಕ್ಷ ಸದಸ್ಯರೇ, ಹಿರಿಯ ಕಿರಿಯರೇ, ಜಾಸ್ತಿ ಹೆಚ್ಚಿನ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನೆಲ್ಲರ ಪರವಾಗಿ ಊರವರನ್ನು ಅಭಿನಂದಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅವತ್ತಿನ ಹಿರಿಯರು ಯಾರೆಲ್ಲ ಅಂತೇಳಿ ಈ ಒಂದು ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ರ ಅದನ್ನು ಕನಸಾಗಿ ನನಸು ಮಾಡಲಿಕ್ಕೆ ನಮ್ಮೆಲ್ಲ ಈ ಪ್ರದೇಶದ ಯುವಕರು, ಹಿರಿಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಬಹಳ ಪ್ರಾಮಾಣಿಕತೆಯಿಂದ ಶಕ್ತಿ ಮೀರಿ ದುಡಿದಿದ್ದಾರೆ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೊಬ್ಬ ಶಾಸಕನಾಗಿ ಮಂತ್ರಿಯಾಗಿ ನೀವು ಕೊಟ್ಟ ಅಧಿಕಾರದಿಂದ ನನ್ನಿಂದ ಆಗುವಂಥ ಎಲ್ಲ ಸ್ಯಾಂಕ್ಷನನ್ನು ಇಲ್ಲಿ ಮಾಡಿರ್ಬೋದು. ಆ ಸ್ಯಾಂಕ್ಷನನ್ನು ಕರೆಕ್ಟಾಗಿ ಅನುಷ್ಠಾನಗೊಳಿಸಲಿಕ್ಕೆ ಆಗಿಂದಾಗೆ ಬೆನ್ನೆ ಬಿದ್ದು ಇದರ ಬಗ್ಗೆ ಆಸಕ್ತಿ ವಹಿಸಿ ಇಲ್ಲಿ ಕೊಟ್ಟು ಇಲ್ಲಿರುವಂಥ ಜನಪ್ರತಿನಿಧಿಗೆ ಪ್ರಮುಖ ಕಾರಣ ಅದು ನವಾಜ್ ಇರಲಿ, ಬಹುಶಃ ಮುರಳಿ ಇರಲಿ, ಇನ್ನಿತೆಲ್ಲ ನಮ್ಮ ಅಬ್ಬು ಇರಲಿ ಅಂತ ಬಹುತೇಕ ಎಲ್ಲ ಸದಸ್ಯರಿದ್ದಾರೆ. ಅವ್ರು ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಇಲ್ಲಿ ಅದು ಪ್ರೈಮರಿ ಆಗಿದೆ, ಹೈಸ್ಕೂಲ್ ಆಗಿದೆ, ಬಹುಶಃ ನಮ್ಮ ಕಾಲೇಜ್ ಆಯಿತು, KPSC ಆಯಿತು. ಇದು ಯಾರು ಕೂಡ ನೆನೆಸಿದ್ದು ಅಲ್ಲ. ಯಾರು ಕೂಡ 1 ವರ್ಷ 2 ವರ್ಷ ಹಿಂದೆ ಇಲ್ಲಿ ಇದೆಲ್ಲ ಆಗ್ತದೆ ಯಾರು ಕೂಡ ನೆನೆಸಲಿಲ್ಲ. ಆದಾಗ ನೆನೆಸೋ ಕೆಲಸ ಮಾಡೋದು ಸುಲಭ, ಅದು ಯಾರಿಗೆ ಕೂಡ ಮಾಡಬಾರ್ದು. ಯಾರು ನೆನೆಸಲಿಲ್ಲ ಅದನ್ನು ಮಾಡುವ ಕೆಲಸವೇ ಅದು ನಮ್ಮೆಲ್ಲರ ಒಂದು ಪ್ರಾಮುಖ್ಯ ಕೆಲಸ ಅಂತ ನಾನು ಇವತ್ತು ಹೇಳಿಕೊಂಡು ಈ ಒಂದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿ ಅತ್ಯುತ್ತಮವಾದ ಶಿಕ್ಷಣ ಪಡೆದುಕೊಳ್ಳಿ. ನಾನೆಲ್ಲ ಹೆತ್ತವರಿಗೆ ಹೇಳೋದು ಇಷ್ಟೇ, ದಯವಿಟ್ಟು ನಿಮ್ಮಿಂದ ಆಗುವಂಥ ಸಹಕಾರ ಶಾಲೆಗೆ ಕೊಡಲಿ. ಎಷ್ಟೇ ಆದರೂ ಕೂಡ ಅದು ಕೊಟ್ಟರೆ ಪರೋಕ್ಷವಾಗಿ ಕ್ಷೇತ್ರದ ಜನಸಾಮಾನ್ಯ ಮಕ್ಕಳಿಗೆ ಪ್ರಯೋಜನ ಖಂಡಿತವಾಗಿಯೂ ಆಗ್ತದೆ. ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದ ಸಾಯ್ಬೇಕಂತ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೊಂದು ನೆಮ್ಮದಿಯ ಜೀವನ, ಸ್ವಾಭಿಮಾನದ ಬದುಕು ಪ್ರತಿಯೊಬ್ಬರಿಗೆ ಬರಲಿ ಅಂತ ಹೇಳಿಕೊಳ್ತಾ, ಅದು ಜೊತೆಯಲ್ಲಿ ಬಹುಶಃ ಮೊಂಟೆಪದವು ಕಾಲೇಜಿನ 6 ವಿದ್ಯಾರ್ಥಿಗಳು 600ಕ್ಕಿಂತ ಅಧಿಕ ಮಾರ್ಕನ್ನು ಪಡ್ಕೊಂಡಿದ್ದಾರೆ. ಇವತ್ತಿನ ಆಧುನಿಕ ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಸರ್ಕಾರಿ ಶಾಲೆ ಯಾವುದೇ ಶಾಲೆ ಕಡಿಮೆ ಇಲ್ಲ ಅಂತ ತೋರಿಸಿಕೊಟ್ಟ ಕೀರ್ತಿ ಇವತ್ತು ಮೊಂಟೆಪದವು ಸರ್ಕಾರಿ ಶಾಲೆಗೆ ಇದೆ. ಅವರು ನಾನು ವಿಶೇಷವಾಗಿ ಎಲ್ಲ ಕಾಲೇಜಿನ, ಹೈಸ್ಕೂಲ್ನ, ಪ್ರೈಮರಿ, PUC ಎಲ್ಲರ ಶಿಕ್ಷಣ ಸಲ್ಲಿಸಿ ಅವ್ರದ್ದೇ ಆದ ಮಾದರಿಯನ್ನು ಕಲ್ಲರ್ ಕೋಟೆ ಕೂಡ ಇವತ್ತು ಪ್ರಾರಂಭಿಸಿ ಅಂತ ನಾನು ಹೇಳಿಕೊಳ್ತಾ, ಬೇರೆ ಬೇರೆ ಸಮಸ್ಯೆಗಳಿರ್ಬೋದು. ಟೀಚರಿಗೆ ಸಮಸ್ಯೆ ಇದೆ, ಅಂಗನವಾಡಿ ಕಾರ್ಯಕರ್ತರಿಗಿದೆ, ಆಶಾ ಕಾರ್ಯಕರ್ತರಿಗಿದೆ, NM ನರ್ಸ್ಗಳಿಗಿದೆ, ನಮಗೆ ಇದೆ. ಇನ್ನೊಂದು ದಿವಸ ನಿಮ್ಮನ್ನೆಲ್ಲ ಕರೆಸಿ ನಾನು ಮಾತಾಡ್ತೇನೆ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ, ಜೈ ಹಿಂದ್.